ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ದಯವಿಟ್ಟು ಕ್ಷಮಿಸಿ ಸಾರ್ಥಿ. ಪಾರ್ವತಿ ನನ್ನನ್ನೇ ನಂಬಿ ನನ್ನ ಕೈ ಹಿಡಿದಿರೋ ಹೆಂಡತಿ. ನನ್ನ ಹೆಂಡತಿಗೆ ಮರ್ಯಾದೆ ಇಲ್ದಿರೋ ಜಾಗದಲ್ಲಿ ನಾನು ಹೇಗಿರೋದಕ್ಕಾಗುತ್ತೆ ಹೇಳಿ? ನಿಮ್ಮ ಮಗಳ ಮೇಲೆ ನೀವಿನ್ನೂ ಕೋಪ ಸಾಧಿಸ್ತಾ ಇದ್ದೀರಾ. ಹೀಗಿರುವಾಗ ನಿಮ್ಮ ಮನೆಗೆ ನಿಮ್ಮ ಮಗಳನ್ನ ಹೇಗೆ ಕರ್ಕೊಬರಲಿ? ನಮ್ಮಿಬ್ರು ಪ್ರೀತಿ ಮದುವೆ ವಿಷಯದಲ್ಲಿ ಪಾರ್ವತಿ ಇಷ್ಟಕ್ಕಿಂತ ನನ್ನ ಇಷ್ಟನೇ ಜಾಸ್ತಿ ಇದ್ದಿದ್ದು. ಅಮ್ಮನ ನಂಬಿಕೆನ ಉಳಿಸ್ಕೊಳ್ಳೋದಕ್ಕೋಸ್ಕರ ಪ್ರೀತಿ ಮಾಡಿದ ನನ್ನನ್ನೇ ಬಿಟ್ಕೊಡೋದಕ್ಕೆ ರೆಡಿ ಆಗಿದ್ಲು. ಆದರೂ ಇವಳು ನನ್ನನ್ನೇ ಮದುವೆ ಆಗುವಂಥ ಸಂದರ್ಭ ಬಂತು. ನಾನು ಇವಳನ್ನ ಪ್ರೀತಿ ಮಾಡಿದ್ದೀನಿ ಅನ್ನೋದನ್ನ ಮರೆತು ಅಮ್ಮನ ನಂಬಿಕೆಗೆ ದ್ರೋಹ ಮಾಡ್ತಾ ಇದ್ದಾಳೆ ಅಂತ ಇವಳನ್ನ ದೂರ ಇಟ್ರಿ. ಈಗಲೂ ನಾನು ಆಸ್ತಿಲಿ ಭಾಗ ಕೇಳೋದಕ್ಕೆ ಪಾರ್ವತಿನೇ ಕಾರಣ ಅಂತ ಇವಳ ಮನಸ್ಸಿಗೆ ನೋವಾಗೋ ಥರ ನಡ್ಕೊಳ್ಳಲ್ಲ ಅಂತ ಏನು ಗ್ಯಾರಂಟಿ? ಪಾಪ ಮೊದಲೇ ನೊಂದಿದ್ದಾಳೆ. ಆಸ್ತಿ ಕೇಳಿ ಮನೆ ಬಿಟ್ಟು ಆಚೆ ಬರುವಾಗ ಎಷ್ಟು ಒದ್ದಾಡಿದಾಳೆ ಅಂತ ನನಗೆ ಗೊತ್ತು. ಇಲ್ಲಿಗೆ ಬಂದಮೇಲೂ ಅವಳು ನೋವು ಅನುಭವಿಸೋದನ್ನ ನನಗೆ ನೋಡೋದಕ್ಕಾಗಲ್ಲ ಸಾರ್ಥಿ. ನನ್ನ ಹೆಂಡತಿಗೆ ಬೆಲೆ ಇಲ್ದಿರೋ ಜಾಗ ಸ್ವರ್ಗ ಆದರೂ ಅದು ನನಗೆ ಬೇಡ ಸಾರ್ಥಿ. ದಯವಿಟ್ಟು ಕ್ಷಮಿಸಿ. ನಾನು ನಿಮ್ಮಲ್ಲಿ ಇರೋದಕ್ಕಾಗಲ್ಲ. ಪಾರ್ವತಿ ಅಕ್ಕ ಇಲ್ಲೇ ಇದ್ರು ಅಂತ ಇಷ್ಟು ದಿನ ಇವ್ರು ಬಂದು ಈ ಮನೆಯಲ್ಲೇ ಇದ್ರು. ಆದರೆ ಈಗ ಪಾರ್ವತಿ ಅಕ್ಕ ಇಲ್ವಲ್ಲ, ಅದಕ್ಕೆ ಇವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಅಂತ ಅವ್ರ ಗಂಡ ಬಂದಿದ್ದಾರೆ. ಅವ್ರಿಗೆ ಆಶೀರ್ವಾದ ಮಾಡಿ ಕಳಿಸ್ಕೊಡಿ ಅತ್ತೆ. ಓಹೋ, ಈ ಬಿಳಿ ದೇವದ ಗಂಡ ಈ ತ್ರಿಪುರ ಸುಂದರನಾ? ಇವನು ಅವನ ಹೆಂಡತಿನ ಕರ್ಕೊಂಡೋಗೋಕೆ ಮುಂಚೆ ನಾನು ಪಾರ್ವತಿ ಬಗ್ಗೆ ಅಕ್ಕನ ಹತ್ರ ಫಿಟ್ಟಿಂಗ್ ಇಡಬೇಕು. ಇಂಥ ಅವಕಾಶ ಮತ್ತೆ ನನಗೆ ಯಾವತ್ತೂ ಸಿಗಲ್ಲ. ಸಿಕ್ಕಿರೋ ಅವಕಾಶನ ನಾನು ಮಿಸ್ ಮಾಡ್ಕೋಬಾರ್ದು.
ಅಲ್ವಾ ಫ್ರೆಂಡ್ಸ್ ನನಗೆ ಇವತ್ತೊಂಥರ ಖುಷಿ ಸಿಗ್ತಾ ಇದೆ. ದೊಡ್ಡ ಯಜಮಾನ್ರೆ ಒಂದು ನಿಮಿಷ ನಾನು ಅವಳಪ್ಪ ದೊಡ್ಡ ಯಜಮಾನ್ರೆ, ಕಟಕ ಅಲ್ಲ. ದೇವತೆ ಥರ ಇರೋ ಅಮ್ಮವ್ರ ನಂಬಿಕೆಗೆ ದ್ರೋಹ ಆಯ್ತಲ್ಲ ಅಂತ ಕೋಪ ಬಂದಿದ್ದು ನಿಜ, ಸಹಿಸ್ಕೊಳಕ್ಕಾಗಲಿಲ್ಲ. ನಾನು ಕೊಟ್ಟ ಸಂಸ್ಕಾರ ಎಡುತ್ತೇನೋ ಅಂತ ಮನ್ಸಿಗನ್ನಿಸ್ತು. ಆದರೂ ನನ್ನ ಮಗಳು ಸಂಸ್ಕಾರ ಮೀರಲ್ಲ ಅನ್ನೋ ನಂಬಿಕೆ ಒಂದು ಕಡೆ ಇತ್ತು. ಹಾಗಾಗಿ ನನಗೋಸ್ಕರ, ಅಮ್ಮವ್ರ ನಂಬಿಕೆಗೋಸ್ಕರ ನಿಮ್ಮನ್ನೇ ಬಿಟ್ಕೊಡೋದಕ್ಕೂ ತಯಾರಾಗಿದ್ಲು. ಮಾನಸಿಕವಾಗಿ ನಿನಗೂ ಮದುವೆ ಆಗಿದೆ ಅಂತಾನೆ ಬೇರೆ ಯಾವುದೇ ಗಂಡಿನ ಜೊತೆಗೆ ಹಸೆಮಣೆಯಲ್ಲಿ ಕೂರೋ ಹಾಗೆ ಒಂದು ಸಲ ನೀನು ಈ ಶಾಸ್ತ್ರಕ್ಕೆ ಕೂತೆ ಅಂದ ಮೇಲೆ ಬೇರೆ ಯಾರನ್ನೂ ನೀನು ಮದುವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನಿನ್ನ ಕೊರಳಲ್ಲಿರೋ ಮಾಂಗಲ್ಯನ ತೆಗಿಬೇಕಾಗುತ್ತೆ. ಸಿದ್ಧಳಿತೀಯ? ನಿಮ್ಮ ಮದುವೆ ಅಖಿಲ್ ಅಮ್ಮನವ್ರು ಇಷ್ಟಪಟ್ಟಿರೋರ ಜೊತೆನೇ ಆಗಲಿ ಅಂತ ತೀರ್ಮಾನ ಮಾಡಿ ತಾನು ಜನ್ಮ ಪೂರ್ತಿ ಮದುವೆ ಆಗಬಾರ್ದು, ಕನ್ಯೆಯಾಗೇ ಇರಬೇಕು ಅಂತ ಗೊತ್ತಿದ್ರು ಕೂಡ ತಾಳಿ ತೆಗೆದು ನಿಮ್ಮನ್ನ ತನ್ನ ಪ್ರೀತಿನ ತ್ಯಾಗ ಮಾಡೋದಕ್ಕೆ ಹೊರಟಿದ್ದವಳು ನನ್ನ ಮಗಳು. ಆದರೆ ನಾವು ಅಂದ್ಕೊಳ್ಳೋದೇ ಒಂದಾದರೆ ದೈವ ನಿರ್ಣಯನೇ ಬೇರೆ ಆಗಿರುತ್ತೆ. ಕೊನೆಗೂ ನೀವಿಬ್ರು ಒಂದಾದ್ರಿ, ಈ ಪ್ರೀತಿನೇ ಗೆಲ್ತು. ನಾನು ಮಾತ್ರ ಅಮ್ಮನವ್ರ ಬಗ್ಗೆನೇ ಯೋಚನೆ ಮಾಡಿದೆ. ಪ್ರೀತಿಲಿ ಗೆದ್ದು ಮದುವೆ ಆದ ಖುಷಿ ನಿಮ್ಮದಾದರೆ ಅಮ್ಮನವ್ರಿಗೆ ಹೀಗಾಯ್ತಲ್ಲ ಅಂತ ನೋವು ನನಗಿತ್ತು. ಹಾಗಂತ ಮಗಳ ಬಗ್ಗೆ ಅಸೂಯೆ ಏನಿರಲಿಲ್ಲ ದೊಡ್ಡ ಯಜಮಾನ್ರೆ. ಯಾವ ತಂದೆನೇ ಆಗಲಿ ತನ್ನ ಮಕ್ಕಳಿಗೆ ಹೊರಗಿನ ಜನ ಆಡ್ಕೊಳ್ಳೋದನ್ನು ಸಹಿಸೋದಕ್ಕಾಗೋದಿಲ್ಲ. ಅದಕ್ಕೆ ಮಕ್ಕಳಿಂದ ಯಾವ ತಪ್ಪು ಆಗಬಾರ್ದು ಅಂತ ಕಣ್ಣಲ್ಲಿ ಕಣ್ಣಿಟ್ಟು ಸಾಕೋದು. ಹಾಗೆ ಆ ಜನಗಳ ತಿರಸ್ಕಾರ ಸಹಿಸೋ ಶಕ್ತಿ ಮಕ್ಕಳಿಗೆ ಇದೆಯೋ ಇಲ್ವೋ ಅಂತ ಭಯ ಪಡೋದು. ಅಮ್ಮವ್ರು ಇಷ್ಟಪಡದೇ ಇರೋ ಮಗಳನ್ನ ನಾನು ಇಷ್ಟಪಟ್ಟರೆ ಅಮ್ಮವ್ರಿಗೆ ಅನ್ಯಾಯ ಆಗುತ್ತೆ ಅಂತ ಅಂದ್ಕೊಂಡು ಎಷ್ಟು ದಿವಸ ನನ್ನ ಮಗಳ ಮೇಲೆ ಪ್ರೀತಿ ಇದ್ದರೂ ಮನಸ್ಸಲ್ಲೇ ಮುಚ್ಚಿಟ್ಕೊಂಡಿದ್ದೆ. ಎಷ್ಟೋ ಸಾರ್ತಿ ಮಗಳನ್ನ ಮಾತಾಡಿಸೋ ಮನಸ್ಸಾಗಿ ಅರಸನಕೋಟೆಗೆ ಬರ್ತಿದ್ದೆ. ಆದರೆ ದೂರದಿಂದಲೇ ನೋಡಿ ಸಮಾಧಾನ ಪಟ್ಕೋತಿದ್ದೆ. ಮಾತಾಡ್ಸೋಣ ಅಂತ ಮನಸ್ಸಾದಾಗಲೆಲ್ಲ ಕೆಲಸ ಮಾಡ್ತಿದ್ದ ಮನೆಗೆ ದ್ರೋಹ ಮಾಡಿದ್ದು, ಯಜಮಾನ್ರನ್ನೇ ಬುಟ್ಟಿಗೆ ಹಾಕೊಳ್ಳೋದು ಹೇಗೆ ಅಂತ ಹೇಳ್ಕೊಡಪ್ಪ ಅಂತ ಜನರು ಆಡಿದ ಮಾತೆಲ್ಲ ಚುಚ್ಚಿ ಚುಚ್ಚಿ ಕಾಡ್ತಿತ್ತು. ಅದಕ್ಕೆ ಸುಮ್ಮನಾಗ್ಬಿಡ್ತಿದ್ದೆ. ಪಾರುಣ ಅಮ್ಮವರು ಅರಸನಕೋಟೆ ಸೊಸೆ ಅಂತ ಒಪ್ಕೊಂಡ್ರು ಅಂತ ಸುದ್ದಿ ಕೇಳಿ ಮನಸ್ಸಲ್ಲೇ ಖುಷಿಪಟ್ಟೆ. ಮನೆಗೆ ಬಂದು ಹಬ್ಬದೂಟ ಮಾಡಿದೆ. ನಾನೇನು ದೇವ್ರಲ್ಲ ದೊಡ್ಡ ಯಜಮಾನ್ರೆ, ಸಾಮಾನ್ಯ ಮನುಷ್ಯ. ಅರಸನಕೋಟೆನೇ ಹೆಮ್ಮೆ ಪಡುವಂಥ ಪಾರ್ವತಿ ತಂದೆ ನಾನು. ತನ್ನ ಗಂಡನ ಜೊತೆ ಮನೆ ಬಿಟ್ಟು ಬಂದಿರೋವಾಗ ಮಗಳನ್ನ ಬೀದಿ ಪಾಲ್ ಮಾಡೋಷ್ಟು ಕಟಕ ನಾನಲ್ಲ ದೊಡ್ಡ ಯಜಮಾನ್ರೆ.
ಕ್ಷಮಿಸ್ಬೇಕಾದ್ರು ನಾನಲ್ಲ ಮಗಳೇ, ನೀನು ನನ್ನನ್ನು ಕ್ಷಮಿಸ್ಬೇಕು ಮಗಳೇ, ನೀನು ಕ್ಷಮಿಸ್ಬೇಕು. ಏನಮ್ಮ ಮೋನಿಕಾ, ನಿನ್ನ ತುಂಬಾ ಸಂಸ್ಕಾರ ಇರೋಳು ಅಂತ ಅನ್ಕೊಂಡಿದ್ದೆ. ನೀನ್ ಈ ತರ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಂತದೇನ ಚಿಕ್ಕಮ್ಮ? ಏನಾಯ್ತಾ? ಇವಳು ಮಾಡಿರೋ ಗನಂಧಾರಿ ಕೆಲ್ಸದ ಬಗ್ಗೆ ಮಾತಾಡೋದನ್ನ ಇದೇ ಕಿವಿಯಾರ ಕೇಳಿಸ್ಕೊಂಡೆ, ಇದೇ ಕಣ್ಣಾರ ನೋಡ್ದೆ. ಅಲ್ಲ ಅಕ್ಕ, ಇವಳು ನಮ್ಮೂರ್ ಚೇರ್ಮನ್ರ ಮಗಳು, ಅವ್ರ ಮೇಲಿರೋ ಗೌರವಕ್ಕೆ ಇವಳು ನೀ ಮನೇಲಿ ಇಟ್ಕೋತೀನಿ ಅಂತ ನಿಮ್ ಹತ್ರ ಪುಂಗಿ ಉದದ್ಲಲ್ಲ ಆ ಪಾರ್ವತಿ, ಈಗೇನ್ ಹೇಳ್ತೀರಾ? ಇಲ್ಲಿ ನೋಡಿದ್ರೆ ಹೆತ್ತೋರ್ಗೆ ಗೊತ್ತಿಲ್ಲದೆ ಮದುವೆ ಮಾಡ್ಕೊಂಡು ಓಡ್ ಬಂದಿರೋಳ್ನ ನಮ್ಮಂತ ಸಂಸ್ಕಾರವಂತರ ಮನೆಯಲ್ಲಿ ಸುಳ್ಳು ಹೇಳಿ ಇರಿಸ್ಕೊಂಡಿದ್ದಾಳಲ್ಲ, ಅವಳಿಗೆ ನೆಂಟವಳು ಇರ್ಬೇಕು. ಹಾಗಲ್ಲ ಚಿಕ್ಕಮ್ಮ, ಮೋನಿಕಾ ಮದುವೆ ಆಗಿರೋ ವಿಷಯ ಅದಕ್ಕೆ ಗೊತ್ತಿರ್ಲಿಲ್ಲ. ಸಾಕ್ ಸುಮ್ನಿರಪ್ಪ. ಗಂಡನ್ ತಲೆ ಕೆಡ್ಸಿ ನಮ್ಮ ಅಕ್ಕನ ಮನ್ಸಿಗೆ ಬೇಜಾರ್ ಮಾಡಿ ಇಡೀ ಅರಸನ್ ಕೋಟೆ ಮರ್ಯಾದೆನ ತೆಗೆದು ಹೋಗಿದ್ದಾಳೆ. ಅವಳು ಪರವಾಗಿ ಮಾತಾಡ್ಬೇಡ. ಅಲ್ಲ, ನಿನಗೆ ಜನನಿಗೆ ಇವಳು ಮದುವೆ ಆಗಿರೋದು ಗೊತ್ತು, ಇನ್ ಇವಳು ಕ್ಲೋಸ್ ಫ್ರೆಂಡ್ ಅವಳು ಪಾರ್ವತಿ, ಅವಳಿಗೆ ಗೊತ್ತಿರಲ್ವಾ? ಅವಳಿಗಿದ್ದಿದ್ದು ಇಂಥ ಕೆಟ್ಟ ಬುದ್ಧಿನೇ ಅಂತ ನಾನು ಎಷ್ಟು ಸಲ ಹೇಳ್ದೆ. ಯಾರಾದ್ರೂ ನನ್ನ ಮಾತನ್ನ ನಂಬಿದ್ರ? ಈಗ ಗೊತ್ತಾಯ್ತಾ ಅವಳ ಬಂಡವಾಳ ಏನು ಅಂತ? ಉಂಡು ಮನೆಗೆ ದ್ರೋಹ ಬಗ್ದು ಈ ಮನೆ ಮಗನ ಕರ್ಕೊಂಡು ಈ ಮನೆ ಬಿಟ್ಟು ಹೋದ್ಲಲ್ಲ, ತಾನ್ ಮಾಡಿರೋ ತಪ್ಪು ಅಂತ ಒಂದ್ಸಲನಾದ್ರೂ ಪಾಪ ಪ್ರಜ್ಞೆ ಕಾಡಿದ್ಯಾ ಅವಳಿಗೆ? ಕಾಡಿದಿದ್ರೆ ಎಲ್ರ ಮುಂದೆ ಆಸ್ತಿ ಬೇಕು ಅಂತ ಕೇಳ್ದೋಳು, ಎಲ್ರ ಮುಂದೆ ನಮ್ಮ ಅಕ್ಕನ ಕಾಲಿಡ್ದು ಕ್ಷಮೆ ಕೇಳಿರೋಳು. ದಾಮಿನಿ, ಮನೆಗೆ ಬಂದವ್ರ ಮುಂದೆ ಬೇರೆಯವ್ರ ವಿಷಯ ಮಾತಾಡಬಾರ್ದು ಅನ್ನೋದು ಗೊತ್ತಿಲ್ಲ ನಿನಗೆ? ಹೋಗಿ ಬನ್ನಿ, ಒಳ್ಳೇದಾಗ್ಲಿ. ಜನನಿ, ಅವಳಿಗೆ ಅರಿಶಿನ ಕುಂಕುಮ ಕೊಟ್ಟು ಕಳಿಸ್ಕೊಡಮ್ಮ. ಸರಿ ಅತ್ತೆ. ನನಗೆ ಬರ್ತಾ ಇರೋ ಕೋಪಕ್ಕೆ ಅಕ್ಕನ ಜಾಗದಲ್ಲಿ ನಾನೇನಾದ್ರೂ ಇದ್ದಿದ್ರೆ ಆ ಪಾರ್ವತಿನ ಬಾ. ಗಣಿ, ದಾಂಪತ್ಯ ಜೀವನ ಸುಖವಾಗಿರ್ಲಿ ಅಂತ ದೇವರಲ್ಲಿ ಕೇಳ್ಕೊಂಡು ಬಲ್ಗಾಲಿಟ್ಟು ಒಳಗಡೆ ಬಾ ಮಗಳೇ. ಬನ್ನಿ ದೊಡ್ಡ ಯಜಮಾನ್ರೆ. ಬನ್ನಿ. ಅಕ್ಕ, ಈ ಮನೆಗೆ ಇವಾಗೊಂದು ಕಳೆ ಬಂತು ನೋಡು.
ಮ್ಯಾಮ್ ಊಟ ರೆಡಿ ಇದೆ ಮ್ಯಾಮ್. ರಘು ಏನು ಮಾಡ್ತಿದ್ದಾರೆ? ರಘು ಸರ್ ಈಗ ತಾನೇ ಆದಿತ್ಯ ಸರ್ ರೂಮ್ ಕಡೆ ಹೋಗ್ತಾ ಇದ್ರು ಮ್ಯಾಮ್. ಬಂದರೆ ಇದು ಅರ್ಸನ್ ಕೋಟೆಯಲ್ಲಿ ಇದ್ದಿದ್ದ ಫೋಟೋ ಅಲ್ವಾ? ಅಲ್ಲ ಸಾರ್ಥಿ, ಅದನ್ನು ತರೋದಕ್ಕೆ ಅಮ್ಮ ಹೋಗ್ತಾ ಇರಲಿಲ್ಲ. ಅದೇ ಥರ ಇನ್ನೊಂದು ಕಾಪಿ ಮಾಡಿಸ್ದೆ. ಒಳ್ಳೇದಾಯ್ತು ಬಿಡಿ. ಈಗ ಈ ಮನೆಗೆ ಒಂದು ಕಳೆ ಬಂತು. ಊಟ ಟೈಮ್ ಆಯಿತು, ಎಲ್ಲರೂ ಒಟ್ಟಿಗೆ ಊಟ ಮಾಡ್ತಾರೆ. ಬನ್ನಿ. ಗಣೇ ಎಲ್ಲೊಂದು ನಾನು ಗಣಿನ ಕರ್ಕೊಂಬರ್ತೀನಿ, ನೀವು ಬನ್ನಿ.